ಅಂಗನವಾಡಿಗಳಲ್ಲಿ ಜಾರಿಗೊಳಿಸಿರುವ ಎಫ್ಆರ್ಎಸ್ ಪದ್ಧತಿ ಕೈಬಿಡುವಂತೆ ಆಗ್ರಹಿಸಿ ಧರಣಿ. ಚಿಕ್ಕೋಡಿಯಲ್ಲಿ ಅಂಗನವಾಡಿಗಳಲ್ಲಿ ಮಕ್ಕಳು ಹಾಗೂ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ವಿತರಿಸಲು ಆಧಾರ್ ಲಿಂಕ್ ಆಧಾರಿತ ಅವರ ಮುಖಚಹರೆ ಗುರುತಿಸುವ ಎಫ್ಆರ್ಎಸ್ ಪದ್ಧತಿ ಕೈಬಿಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ತಾಲೂಕಾ ನೌಕರರ ಸಂಘದ ವತಿಯಿಂದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಸಂತೋಷ್ ಕಾಂಬಳೆಯವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷರಾದ ಗುರವ ಮಡಿವಾಳರವರು ಅಂಗನವಾಡಿ ಕಾರ್ಯಕರ್ತೆಯರನ್ನ ಬಿಎಲ್ಒಗಳಾಗಿ ನಿಯೋಜಿಸಿರುವುದನ್ನು ಕೈಬಿಡಬೇಕು. ಅಂಗನವಾಡಿ ಕೇಂದ್ರಗಳಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ನಿಗದಿತ ಕೆಲಸಗಳೇ ಹೆಚ್ಚು ಇರೋದರಿಂದ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ವಿತರಿಸುವ ಫಲಾನುಭವಿಗಳ ಮುಖಚಹರೆಗಳನ್ನು ಮೊಬೈಲ್ ಮೂಲಕ ಗುರುತಿಸುವಂತಹ ಎಫ್ಆರ್ಎಸ್ ಪದ್ಧತಿಯನ್ನ ಜಾರಿಗೊಳಿಸಿರೋದ್ರಿಂದ ಅಂಗನವಾಡಿ ಕಾರ್ಯಕರ್ತೆಯರು ವಿವಿಧ ರೀತಿಯ ಸಮಸ್ಯೆಗಳನ್ನು ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ. ಆದ್ದರಿಂದ ಫಲಾನುಭವಿಗಳ ಮುಖಚಹರೆ ಗುರುತಿಸಿ ಆಹಾರ ವಿತರಣೆ ಮಾಡುವ ಪದ್ಧತಿಯನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗುರವ ಮಡಿವಾಳ್, ಸಂಗೀತಾ ಚಿಂಚನೆ, ಗಿರಿಜಾ ಪಾಟೀಲ್, ಕಾವೇರಿ ಕಳಸಪ್ಪ ಗೋಲ್, ಭಾರತಿ ಸನದಿ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಇದು ಎಫ್ಆರ್ಎಸ್ ಜಾರಿಗೆ ತಂದ ಇಷ್ಟು ಅಂಗನವಾಡಿ ಟೀಚರ್ ಕ್ರಾಸ್ ಆಗತ್ತಂದ್ರೆ ಅದು ನೆಟ್ವರ್ಕ್ ಬರಂಗಿಲ್ಲ. ಮತ್ತು ಗರ್ಭಿಣಿ ಬಾಣಂತಿಗೆ ಬರಕ 5 ಕಿಲೋಮೀಟರ್ ಕೇಂದ್ರದ ದೂರ ಇದಾರೆ. ಅಲ್ಲಿ ಹೋಗಿ ನಾವು ಮಾಡ್ಬೇಕ ಒಂದು ಡೇ ಹತ್ತಿರ ಒಂದು ದಿವಸ ಹೋಗ್ಬೇಕು ಅಲ್ಲಿ ಹೋಗಿ ಬರ್ಬೇಕಂತ. ಅವ್ರಿಗೆ ನಾವು ಬರೋಕ್ಕಾಗಂಗಿಲ್ಲ, ಯಾಕಂದ್ರೆ ಬಾಣಂತಿ ಬರೋಕ್ಕಾಗಿಲ್ಲ, 3 ಕಿಲೋಮೀಟರ್ ಹೊರಗೆ ಬರಂಗಿಲ್ಲ. ಅದು ಅಲ್ಲಿ ಹೋದ್ರೆ ನೆಟ್ವರ್ಕ್ ಬರಂಗಿಲ್ಲ. ಅದು ನಾವು ಎಷ್ಟೋ ಸಲ ಅದು ಪ್ರಯತ್ನ ಮಾಡೋಕೆ ಬರಂಗಿಲ್ಲ. ನಮ್ಮ ಆಫೀಸಿಂದ ಏನು ಒತ್ತಡ ಮಾಡ್ತೀವಿ, ನೀವು ಮಾಡ್ರಿ ನೆಟ್ವರ್ಕ್ ಬರಂಗಿಲ್ಲ. ಮತ್ತು ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ದೂರ ಆಗ್ತದೆ. ಅಂಗನವಾಡಿ ಟೀಚರ್ ಏನು ಮಾಡಬೇಕು? ಮೊಬೈಲ್ ವರ್ಕ್ ಆಗ್ತಾ ಇಲ್ಲ. ಅದು ಏನು ಮಾಡಬೇಕು? ಭಾಳ ದೊಡ್ಡ ಸಮಸ್ಯೆ ಐತಿ. ಸಾಫ್ಟ್ವೇರ್ ಸಮಸ್ಯೆ ಐತ್ರಿ. ಆಮೇಲೆ ನೆಟ್ವರ್ಕಲ್ಲಿ ಬರಂಗಿಲ್ಲ ರೀ. ಅಲ್ಲಿ ಹೋದ್ರೆ ಗರ್ಭಿಣಿ ಒಂದ್ಸಲ ಅವರು ಮಕ್ಕಳ ತಾಯಂದ್ರು ಇರೋದಿಲ್ಲ, ಕೆಲ್ಸಕ್ಕೆ ಹೊಲ್ದಾಗ ಹೋಗಿರ್ತಾರೆ. ಅವ್ರು ಬರ್ಸಕ್ಕೆ ನಾವು 15 ನಿಲ್ಬೇಕಾಗ್ತದೆ ರೀ ರೇಷನ್. ಹಂಗಾಗಿ ನಾವು ರೇಷನ್ ಯಾಕೆ ಯಾರು ಬರ್ತಾ ಇಲ್ರಿ. ಅವ್ರು ಕ್ಯಾಪ್ಚರ್ ಆಗ ಅಷ್ಟೇ ಕೊಡ್ಬೇಕಂತ ಅವ್ರು ಹೇಳಿದ್ರು. ಆದ್ರೆ ಅವರು ಅದು ಕ್ಯಾಪ್ಚರ್ ಆಗೋದ್ರೆ ಕ್ಯಾಪ್ಚರ್ ಆಗಿ ನಮ್ಮ ರೇಷನ್ ಕೊಡಕ್ಕೆ ಬರ್ತಾ ಇಲ್ರಿ. ಹಾಗಾಗಿ ನಮ್ಮೊಂದು ರೇಷನ್ ಕೇಂದ್ರ ಹಂಗೆ ಉಳಿಯಕೈತೆ. ಇದು ಫೋಟೋ ಕ್ಯಾಪ್ಚರ್ ಬೇಡ, ಅವ್ರ ಮನೆಯಿಂದ ಯಾರು ಬಂದು ಹೋದ್ರು ಆಗ್ತೈತ್ರಿ. ಅದನ್ನ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಅಂದ್ರೆ ಅದು ಇದಾಗ್ತದ್ರಿ. ಏನಂದ್ರೆ KYC ಆಗ್ತದ್ರಿ. ಆಧಾರ್ ಕಾರ್ಡ್ ಅವ್ರು ತಂದಿದ್ರಿ, ತಾಯಿದ್ರಿ. ಹಂಗಾಗಿ ಇದು ಹಳೇದವ್ರು ಮಾಡಿರ್ತಾರ್ರಿ, ಅದು ಲಿಂಕ್ ಇರಂಗಿಲ್ರಿ. ಹಾಗಾಗಿ ಎಷ್ಟೋ ಮಕ್ಕಳು ರೇಷನ್ದಿಂದ ವಂಚಿತರಾಗ್ತಾರ ಅವ್ರು. ಯಾಕಂದ್ರೆ ಆಧಾರ್ ಕಾರ್ಡ್ಗೆ ಅವ್ರ ಹಳಿ ಮೊಬೈಲ್ ನಂಬರ್ ಲಿಂಕ್ ಇರೋದ್ರಿಂದ ಈಗ ಅದು ಆಗ್ತಾ ಇಲ್ರಿ. ಅಂದ್ರೆ KYC ಆಗ್ತಾ ಇಲ್ಲ. ಅದಕ್ಕಾಗಿ ಎಫ್ಐಆರ್ ತಗೋದ್ರೆ ಬಹಳ ಅನುಕೂಲ ಆಗುತ್ತೆ. ಜನಕ್ಕೂ ಆಗ್ತದ್ರಿ, ಮತ್ತು ಅಂಗನವಾಡಿ ಟೀಚರ್ಗೂ ಸ್ವಲ್ಪ ತ್ರಾಸ ಕಮ್ಮಿ ಆಗ್ತದೆ. ನಾವು ಯಾವತ್ತು ಮೊಬೈಲ್ ಹಿಡ್ಕೊಂಡು ಮಕ್ಕಳು ಶಾಲಾ ಶಿಕ್ಷಣ ನಡ್ಸಕ್ ಆಗ್ತಾ ಇಲ್ಲ. ನಮ್ಗೆ ಬರೀ ಮೊಬೈಲ್ ಹಿಡ್ಕೊಂಡು ಅದನ್ನ ಕೆಲಸ ಮಾಡೋದಕ್ಕೆ ಫೋಟೋ ಕ್ಯಾಪ್ಚರ್ ಮಾಡೋದು, ಮಕ್ಕಳು ನಾವು ಸೆಲ್ಫ್ ಶಿಕ್ಷಣ ಕೊಡಕ್ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಏನ್ ಟೀಚರ್ ಬರೀ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರ, ಮಕ್ಕಳಿಗೆ ಏನು ಕಲ್ಸಂಗಿಲ್ಲ. ಹಂಗಾಗಿ ನಮ್ಮ ಅಂಗನವಾಡಿ ಭಾಳ ಹೊಡ್ಕೊತಿತ್ತು ಈ ಎಫ್ಐಆರ್ ಇದ್ರಿ ಆಗದಂದ್ರೆ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಕೇಂದ್ರ ಸರಿಯಾಗಿ ಇದ್ರು. ಅವಾಗ ಯಾವಾಗಿಂದ ಜಾರಿಗೆ ತಂದ್ರಲ್ಲ ಅವಾಗ ನಾವು ಇದ್ದ ಬೆನ್ನತ್ತರಿ ಮಕ್ಕಳ ಮೇಲೆ ಬರ್ತಾ ಇಲ್ಲ, ಇಸಂಗಿಲ್ಲ. ಟೀಚರ್ ಸಾಲ ಬರೀ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾವೆ. ಹಿಂಗಾಗಿ ಈ ನಾವು ಕೆಲಸ ತಗೋಗಿರ್ತೀವಿ ಅಪಪ್ರಚಾರ ಆಗಿಬಿಟ್ಟಿತ್ತು ನಮ್ದು ಸಮಾಜ ಒಳಗೆ. ಅಂಗನವಾಡಿ ಟೀಚರ್ ಬರೀ ಯಾವತ್ತೂ ಮೊಬೈಲ್ ಇರ್ತಾರೆ. ಅದಕ್ಕಾಗಿ ಎಫ್ಆರ್ಎಸ್ ರದ್ದ ಮಾಡ್ಲಿಕ್ಕೆ ಬೇಕು ಸರ್. ನನ್ನ ರೇಖಾ ಶಂಕರ್ ಇಟೇಕರ್. ಆಗಸ್ಟ್ 21ರಂದು ನಮ್ಮ ಚಿಕ್ಕೋಡಿ ತಾಲೂಕಿನ CITU ಯೂನಿಯನ್ ಅಂಗನವಾಡಿ ಅಧ್ಯಕ್ಷ ಆದ ಗುರವ ಮಡಿವಾಳ್ ಇವತ್ತು ಮಾತಾಡೋದಂದ್ರೆ, ನಮ್ಗೆ ಈಗ ಮನವಿ ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ. ನಮ್ಮ FRS ಬಗ್ಗೆ ನಮಗೆ ವರ್ಕರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ತುಂಬ ಕಷ್ಟಕರವಾಗಿದೆ. ಫೋಟೋ ಕ್ಯಾಪ್ಚರ್ ಮಾಡೋದು, ಆಮೇಲೆ ಈಗ ನೆಟ್ವರ್ಕ್ ಪ್ರಾಬ್ಲಮ್. ಇವ ಬೇರೆ ಬೇರೆ ಸರ್ಕಾರವು ಬೇರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೇರೆ ಕಾನೂನು ತರ್ತಾ ಇದೆ. ಹೀಗಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ತುಂಬ ತೊಂದರೆ ಆಗುತ್ತಾ ಇದೆ. ಆದ ಕಾರಣ ಈ FRS ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರದ್ದುಗೊಳಿಸಬೇಕು. ಇನ್ನು ಮುಂದೆ ರದ್ದುಗೊಳಿಸದಿದ್ದರೆ ಮುಂದೆ ನಾವು ಉಗ್ರ ಹೋರಾಟವನ್ನು ಮುಂದುವರಿಸುತ್ತೇವೆ. ಮತ್ತು ಈಗ ಗುಜರಾತ್ ಸರ್ಕಾರ ಅಂದರೆ ಗುಜರಾತ್ ಹೈಕೋರ್ಟು ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರ್ಕಾರ ಒಂದಾಗಿ ಮಾಡಿದೆ, ಅಂದರೆ ಕಾಯಮತ್ತೆ ಮಾಡಿದೆ. ಆ ಪ್ರಕಾರ ಗುಜರಾತ್ ಸರ್ಕಾರ ಮಾಡಿದೆ. ನಮ್ಮ ಸರ್ಕಾರದು ಯಾಕೆ ನಮಗೆ ಮಾಡ್ತಾ ಇಲ್ಲ? ನಮಗೆ ಗುಜರಾತ್ ಸರ್ಕಾರದ ನಿಯಮಾನುಸಾರವಾಗಿ ಇಡೀ ನಮ್ಮ ದೇಶಾದ್ಯಂತ ಆಗಬೇಕಂತ ನಾನು ಇವತ್ತು ಈ
ಆಗಸ್ಟ್ 21ರಂದು FRS ಅನ್ನು ರದ್ದುಗೊಳಿಸುವ ಸಲುವಾಗಿ ನಾವು ಸಿಡಿಪೋ ಅವರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟು ಇವತ್ತಿನ ಈ ಹೋರಾಟವನ್ನು ಇನ್ನು ಮುಂದೆ ಈ ರದ್ದು ಆಗದೇ ಇದ್ದರೆ ಮುಂದುವರಿಸುತ್ತೇವೆ ಅಂತ ನಾನು ಮಡಿವಾಳ ತಾಲೂಕಾ ಅಧ್ಯಕ್ಷ CIT ಯೂನಿಯನ್. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಮಿನಿಸ್ಟರ್ ಬಂದಿದ್ದಾರೆ, ಅದನ್ನು ನಾವು DD ಅವ್ರ ಮುಖಾಂತರ ಅದನ್ನು ನಾವು ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿ